ಲಾಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಎಲ್ಲ ಫೋಟೋಗಳು ಅಮೇರಿಕಾದಲ್ಲಿರುವ ಬಾಬಾರವರ ಮಂದಿರದ ಫೋಟೋಗಳೇ ಸ್ನೇಹಿತರೆ. ಗುರುವಾರ ಶುಭ ಗುರುವಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥಿಸುತ್ತಾ, ನಿನ್ನೆ ರಾತ್ರಿ ನನಗೆ ಅಮೇರಿಕಾದಿಂದ ಒಬ್ಬರು ಫೋನ್ ಮಾಡಿದರು. ಹಿಂದೆ ಕೂಡ ಅವರು ನನಗೆ ಬಹಳ ಸರಿ ಫೋನ್ ಮಾಡಿದ್ದಾರೆ. ನಿನ್ನೆ ಕೂಡ ಅವರು ಫೋನ್ ಮಾಡಿದರು. ಅವರ ಪ್ರಶ್ನೆಗೆ ಒಂದು ಪರಿಹಾರ ಬೇಕಾಗಿತ್ತು, ಹಾಗಾಗಿ ಮಾಡಿದರು. ಅವರ ಕನಸಲ್ಲಿ ಬಾಬಾರವರು ಪದೇ ಪದೇ ಬರ್ತಾ ಇದ್ದಾರೆ, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದು ನನಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಅವರು ಕೊಡುವ ಸೂಚನೆಗಳು ಏನು ಅಂತೇಳಿ ನನಗೆ ಸ್ವಲ್ಪ ವಿವರವಾಗಿ ತಿಳಿಸ್ರಿ ಅಂತ ಹೇಳಿ ಅವರು ನನ್ನ ಹತ್ರ ಕೇಳ್ಕೊಂಡಿದ್ರು ಸ್ನೇಹಿತರೆ. ನನಗೆ ತಿಳಿದ ಮಟ್ಟಿಗೆ ಬಾಬಾರವರನ್ನು ನಾನು ಅರಿತಿರುವ ಮಟ್ಟಿಗೆ ಈ ರೀತಿಯಾಗಿದೆ ಆ ಸೂಚನೆಗಳು ಅಂತ ಹೇಳಿ ನಾನು ಅವರಿಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಹಾಗೆ ಅವರು ಕೂಡ ಬಾಬಾರವರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳ್ಕೊಂಡ್ರು. ಹಾಗೆ ಪ್ರಾರ್ಥನೆಗೆ ಫಲ ಇದೆ ಅಕ್ಕ. 10 ವರ್ಷಗಳ ಹಿಂದೆ ಶಿರಡಿಗೆ ಹೋಗಿ ಬಾಬಾರವರ ಸಮಾಧಿಯ ಸಮಕ್ಷಮ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆ. ಆ ಕ್ಷಣ ಆ ಪ್ರಾರ್ಥನೆಗೆ ಫಲ ಸಿಕ್ಕಿರಲಿಲ್ಲ. ಆದರೆ 10 ವರ್ಷಗಳ ಆದ ನಂತರ ನನಗೆ ನಾನು ಏನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ನಲ್ಲ ಆ ಪ್ರಾರ್ಥನೆಗೆ ಫಲ ಸಿಕ್ಕಿತ್ತು. ಆಗ ನನಗೆ ಅರ್ಥ ಆಯಿತು, ಗುರುವಿನ ಹತ್ರ ನಾವೊಂದು ಪ್ರಾರ್ಥನೆಯನ್ನು ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಡವಾಗಬಹುದು, ಆದರೆ ಅದ್ಭುತವಾದ ಸಮಯದಲ್ಲಿ, ವಿಶೇಷವಾದ ಸಂದರ್ಭದಲ್ಲಿ, ಒಂದು ಯಾವಾಗ ಹೇಗೆ ಎಲ್ಲಿ ನಮಗೆ ಬಂದು ಸೇರಬೇಕು ಅಂತ ಬಾಬಾ ನಿರ್ಣಯ ಮಾಡ್ತಾರೋ ಆ ಸಮಯದಲ್ಲಿ ನಮಗೆ ಸರಿಯಾಗಿ ಬಂದು ಸೇರತಕ್ಕ. ಹಾಗೆ ನನಗೂ ಕೂಡ ನಾನು ಏನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ನಲ್ಲ ಅದರ ಫಲ ಸಿಕ್ಕಿದೆ. ಹಾಗೆ ಕನಸಲ್ಲಿ ನನಗೆ ಬಂದು ಅನೇಕ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅವೆಲ್ಲವೂ ನನ್ನ ಜೀವನದಲ್ಲಿ ಸತ್ಯವಾಗ್ತಾ ಇದೆ. ಹಾಗೆ ನನಗೆ ಮುಂದೆ ಏನಾದರೂ ಅನಾಹುತಗಳಾಗದಿದ್ದರೆ, ಒಳ್ಳೆಯದಾಗದಿದ್ದರೆ ಆ ಸೂಚನೆಗಳು ಕೂಡ ನನಗೆ ಬಾಬಾರವರು ಕನಸಿನ ಮೂಲಕ ಬಂದು ಕೊಡ್ತಾ ಇದ್ದಾರೆ. ಇವೆಲ್ಲ ಅನುಭವಗಳು ನನಗೆ ಜೀವನದಲ್ಲಿ ಆಗ್ತಾ ಇದ್ದಾವೆ. ಇದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ. ಹಾಗೆ ನಾನು ಬಾಬಾನನ್ನು ಅಷ್ಟೇ ದೃಢವಾದ ವಿಶ್ವಾಸದಿಂದ ನಂಬಿದ್ದೀನಿ. ನನ್ನ ಜೀವನದಲ್ಲಿ ನನಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳಿದರು ಸ್ನೇಹಿತರೆ. ಅವರ ದೃಢವಾದ ನಂಬಿಕೆಯನ್ನೇ ವಿಶ್ವಾಸವಾಗಿ ಬದಲಾಯಿಸ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ. ಅದಕ್ಕಾಗಿ ನಾನು ಸದಾ ಹೇಳೋದು, ಈ ತಕ್ಷಣವೇ ನೀವು ಏನೋ ಒಂದು ಪ್ರಾರ್ಥನೆ ಮಾಡಿದ್ದೀರಿ ಅಂದರೆ ಒಬ್ಬೊಬ್ಬರಿಗೆ ಬೇಗ ಫಲ ಸಿಗುತ್ತೆ, ಒಬ್ಬರಿಗೆ ನಿಧಾನ ಆಗ್ತಾ ಇದೆ ಅಂದರೆ ಆ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಿರಲ್ಲ. ಆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ. ಯಾವ ಸಂದರ್ಭಕ್ಕೆ ಸಿಗಬೇಕು ಅಂತ ಗುರು ನಿರ್ಧಾರ ಮಾಡ್ತಾರೋ ಅದೇ ಸಂದರ್ಭಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ನೀವು ಅನ್ಕೊಳ್ಬೋದು ನನಗೆ ಈಗ ಅದರ ಅಗತ್ಯ ಇದೆ ಅಂತೇಳಿ ನೀವು ಅನ್ಕೊಳ್ಬೋದು. ಆದರೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಆ ಗುರುವಿಗೆ ಗೊತ್ತಿರುತ್ತಲ್ವಾ. ಹಾಗಾಗಿ ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ಮೊದಲು ನಮ್ಮಲ್ಲಿ ಪರಿವರ್ತನೆಗಳನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಕರ್ಮಗಳನ್ನು ಶುದ್ಧವಾಗಿಸೋದ್ರ ಜೊತೆಗೆ ನಂತರ ನಾವು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಕೊಡ್ತಾರೆ ಸ್ನೇಹಿತರೆ. ಆಗ ಮಾತ್ರ ನಾವು ಏನನ್ನು ಪಡ್ಕೊಂಡಿರ್ತೀವೋ ಅದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುವು ಏನೇ ಕೊಡಬೇಕಾದ್ರೂ ನಮ್ಮನ್ನು ಮೊದಲು ಪರೀಕ್ಷೆಗೆ ಈಡು ಮಾಡಿ ಆ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ನಾವು ದೃಢವಾಗಿ ನಿಂತಾಗ ನಾವು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಡ್ತಾರೆ. ಸುಖ, ಶಾಂತಿ, ನೆಮ್ಮದಿ, ಮಗುವಾಗಿರ್ಬೋದು, ಮದುವೆ ಯೋಗ ಆಗಿರ್ಬೋದು, ಕೆಲಸವಾಗಿರ್ಬೋದು, ಎಲ್ಲವನ್ನ ಕೊಟ್ಟು ನಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ. ಗುರುವಿನ ಉದ್ದೇಶವೇ ಅದಾಗಿದೆ ಸ್ನೇಹಿತರೆ. ನನ್ನ ಮಕ್ಕಳು ಎಲ್ಲ ಸುಖ ಸಂತೋಷಗಳನ್ನು ಹೊಂದಬೇಕು, ಅವ್ರು ಚೆನ್ನಾಗಿರಬೇಕು ಅಂತಲೇ ಗುರುವಿನ ಇಚ್ಛೆ ಆಗಿದೆ. ಹಾಗಾಗಿ ಬಾಬಾರವರು ಈ ಜನ್ಮವನ್ನು ಎತ್ತಿದ್ದು ನಮಗೋಸ್ಕರ ಅವರ ತಪಸ್ಸಿನ ಫಲವನ್ನು ದಾರೆ ಎರೆದು ನಮ್ಮನ್ನು ರಕ್ಷಿಸ್ತಾ ಇರೋದು. ಹಾಗೆ ಸರಳ ಉಪದೇಶಗಳಿಂದ ನಮ್ಮನ್ನು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಸದಾ ಅವರ ಭರವಸೆಗಳಲ್ಲಿ ಅವರು ಸಚೇತವಾಗಿ ನಮ್ಮ ಜೊತೆಗೆ ಇಂದಿಗೂ ನಿಂತಿರೋದು ಸ್ನೇಹಿತರೆ. ಮಳೆ ಬರ್ತಾ ಇಲ್ಲ ಅಂತೇಳಿ ಕೊರಗ್ತಾ ಇದ್ದೀವಿ, ಆದರೆ ಅದೇ ನಾವು ದಿನನಿತ್ಯ ಬೆಳಗ್ಗೆ ಎದ್ದು ಶುದ್ಧವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವ. ಗುರುದೇವ ಮಳೆ ಇಲ್ಲದೆ ಬರಗಾಲ ಬಂದಿದೆ, ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗಿದೆ, ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕೊಡು ಅಂತೇಳಿ ನಾವು ಶುದ್ಧವಾದ ಮನಸ್ಸಿನಿಂದ ಎಲ್ಲರೂ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥ ಆಗಲ್ಲ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ಒಳ್ಳೇದೆಷ್ಟಿದೆಯೋ ಪಾಪವೂ ಅಷ್ಟೇ ಇದೆ, ಕೆಟ್ಟವರು ಎಷ್ಟು ಜನ ಇದ್ದಾರೋ ಒಳ್ಳೆಯವರು ಅಷ್ಟೇ ಜನ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ಕೆಟ್ಟವರ ಪ್ರಾರ್ಥನೆಯನ್ನು ಭಗವಂತ ಸ್ವೀಕರಿಸ್ತಾನೆ ಇಲ್ಲ ಗೊತ್ತಿಲ್ಲ, ಆದರೆ ಒಬ್ಬ ಶುದ್ಧವಾದ ಪ್ರಾಮಾಣಿಕ ಭಕ್ತನ ಪ್ರಾರ್ಥನೆಯಂತೂ ಭಗವಂತ ಸ್ವೀಕರಿಸ್ತಾನೆ ಸ್ನೇಹಿತರೆ. ಪ್ರಾರ್ಥನೆಗೆ ಹೋಗೊಟ್ಟು ಮಳೆ ಹಾಗೆ ಆಗತ್ತೆ ಸ್ನೇಹಿತರೆ. ಕೆಲವು ನಮ್ಮ ತಪ್ಪುಗಳು ಇದಾವಲ್ವಾ, ಅದರಲ್ಲಿ ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಿ ಅಪಾರ್ಟ್ಮೆಂಟು ಮನೆಗಳನ್ನು ಕಟ್ಕೊಂಡಿದ್ವಿ. ಮತ್ತೆ ನೀರಾದರೂ ಎಲ್ಲಿ ನಿಲ್ಲಬೇಕು? ದೊಡ್ಡ ಕೆರೆಗಳಿದ್ವಲ್ಲ ಅವುಗಳನ್ನೇ ಪುನರುತ್ಥಾನಗೊಳಿಸಿ ಆಳವಾಗಿ ತೆಗೆಸಿ ಸುತ್ತ ಒಂದು ಕಲ್ಲಿನ ಕಟ್ಟಡವನ್ನು ಕಟ್ಟಿಸಿ ಅಲ್ಲಿ ನೀರು ತುಂಬಿಸಿ ಇಟ್ಕೊಂಡಿದ್ರೆ ನಮಗೆ ನೀರಿನ ಬರಗಾಲ ಬರ್ತಿರ್ಲಿಲ್ಲ ಅಲ್ವಾ. ಆ ಜಾಗದಲ್ಲಿ ನಾವು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದೀವಿ. ತಪ್ಪು ನಮ್ಮದೋ ಭಗವಂತನದ್ದು, ನಾವೇ ಯೋಚನೆ ಮಾಡಬೇಕು. ಹಾಗೆ ನಮ್ಮ ಮನೆ ಮುಂದಿರೋ ರೋಡ್ಗಳನ್ನೆಲ್ಲ ಈಗ ಗಾರೆಯಾಗಿ ಮಾಡಿಬಿಟ್ಟಿದ್ದೀವಿ.
ಇದ್ದೀವಿ. ಎಲ್ಲೂ ನೀರು ಇಂಗೋದೇ ಇಲ್ಲ. ಮಳೆ ನೀರು ಬಂದರೆ ಚರಂಡಿ ಮೂಲಕ ಸೀದಾ ಹರಿದು ಎಲ್ಲೋ ಹೋಗಿ ಸೇರುತ್ತೆ. ನೆಲದ ಮೇಲೆ ಬಿದ್ದಿರೋ ಮಳೆ ನೀರು ಭೂಮಿಯಲ್ಲಿ ಇಂಗೋದೇ ಇಲ್ಲ. ಇಂಗೋ ಹಾಗೆ ನಾವು ಮಾಡಿಲ್ಲ. ಎಲ್ಲ ನಮ್ಮ ಮನೆ ಅಂಗಳವನ್ನು ಗಾರೆ ನೆಲ ಮಾಡಿಕೊಂಡು ನಾವು ಬಿಸಿಯ ತಾಪವನ್ನು ಹೆಚ್ಚಿಸ್ಕೊಂಡಿದ್ದೀವಿ ಹೊರತು ಭೂಮಿಗೆ ನೀರನ್ನು ಇಂಗಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಭೂಮಿ ಒಳಗೆ ನೀರು ಇಂಗದೇ ಇದ್ದರೆ ನೀರಿನ ಹರಿವಾದರೂ ಹೇಗುಂಟಾಗತ್ತೆ? ಒಮ್ಮೆ ನಾವೇ ಯೋಚನೆ ಮಾಡಬೇಕಲ್ವಾ? ಹಾಗೆ ನೀರಿನ ಸದ್ಬಳಕೆಯನ್ನು ಕೂಡ ಮಾಡಬೇಕು. ಪಂಚಭೂತಗಳಲ್ಲಿ ಒಂದಾದ ನೀರಿಗೆ ನಾವು ಗೌರವ ಕೊಟ್ಟು ಅದು ಯಾವ ಯಾವ ಕಡೆಯಲ್ಲಿ ಸಂರಕ್ಷಣೆಯಾಗೋ ಒಂದು ಜಾಗ ಇರುತ್ತಲ್ಲ, ಕೆರೆ ಆಗಿರ್ಬೋದು, ಕೊಳವಾಗಿರ್ಬೋದು, ಅವನ್ನ ಮುಚ್ಚದೆ ಅಲ್ಲಿ ನೀರು ಇರಲಿಕ್ಕೆ ನಾವೊಂದು ದಾರಿ ಮಾಡಿಕೊಡ್ಬೇಕಾಗತ್ತೆ ಸ್ನೇಹಿತರೆ. ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಿದ ಹಾಗೆ ಕೆರೆ ಕಟ್ಟೆಗಳನ್ನು ಮುಚ್ಚಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಅಪಾರ್ಟ್ಮೆಂಟ್ಗಳಾಗಲಿ ಮನೆಗಳನ್ನಾಗಲಿ ಕಟ್ಟಬಾರ್ದಂತೆ, ದೋಷ ಉಂಟಾಗತ್ತಂತೆ. ಅಂತಹ ಕೆರೆ ಕಟ್ಟೆಗಳನ್ನು ಮುಚ್ಚಿ ಅದರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಿರ್ಬೋದು, ಮನೆ ಕಟ್ಟಿರ್ಬೋದು, ಅಲ್ಲಿ ವಾಸಿಸುವವರ ಮನಸ್ಸುಗಳು, ಅಲ್ಲಿ ವಾಸಿಸ್ತಾ ಇರ್ತಾರಲ್ಲ ಅವರ ಕುಟುಂಬಗಳು ಅಷ್ಟು ನೆಮ್ಮದಿಯಾಗಿರಲ್ಲ ಅನ್ನತ್ತೆ ಶಾಸ್ತ್ರಗಳು ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಆಳವಾಗಿರೋ ಜಾಗದಲ್ಲಿ ಮನೆ ಕಟ್ತಾ ಇದ್ದೀವಿ ಅಂದರೆ ಅದನ್ನು ಮುಚ್ಚಿ ಸಮತಟ್ಟಾಗಿ ಮಾಡಿ ಅದರ ಮೇಲೆ ನಾವು ಮನೆಯನ್ನು ಕಟ್ಟಬಾರ್ದಂತೆ, ದೋಷ ಉಂಟಾಗತ್ತಂತೆ. ಈಗ ನೀರು ತುಂಬಿರೋ ಬಾವಿಯನ್ನು ಈಗ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಮುಚ್ಚಿಸಿ ಅದರ ಮೇಲೆ ನಾವು ಏನಾದರೂ ಒಂದು ಮನೆ ಕಟ್ಟಿದ್ವಿ ಅಂದರೆ ಅದು ಕೂಡ ಒಂದು ದೋಷವೇ ಆಗಿರುತ್ತೆ. ಹಾಗೆ ಇದು ಶಾಸ್ತ್ರದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಆದರೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಇವೆಲ್ಲವಕ್ಕೂ ನಾವು ಮೂಢನಂಬಿಕೆ ಅನ್ನುವ ಹೆಸರನ್ನು ಕೊಟ್ಟು ಮೂಲೆ ಗುಂಪಾಗಿಸಿ ನಾವೇ ನಮ್ಮನ್ನು ಕಷ್ಟಕ್ಕೆ ನೂಕ್ಕೊಂಡು ಕಷ್ಟದ ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಸ್ನೇಹಿತರೆ. ಅದೇ ಇವರು ಅಮೇರಿಕಾದಲ್ಲಿದ್ದಾರಲ್ಲ, ಇವರು ಅಲ್ಲಿ ಮಹಾರುದ್ರ ಯಾಗವನ್ನು ಮಾಡಿದ್ರಂತೆ ಮಳೆ ಬರಲಿ ಅಂತ. ಮಾಡಿದಾಗ ಆ ಯಾಗ ಮಾಡಬೇಕಾದ್ರೆ ಮಳೆ ಬಂತಂತೆ ಸ್ನೇಹಿತರೆ. ಹಾಗೆ ಈ ಚಂಡಿಕಾ ಯಾಗ ಮಾಡಿದಾರಲ್ಲ, ಇದ್ರ ವಿಡಿಯೋವನ್ನು ಅವ್ರು ಕಳಿಸಿದ್ದಾರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಆಗ ಕೂಡ ಚಂಡಿಕಾ ಯಾಗ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಮಳೆ ಆಗ್ತಾ ಇದೆ ಸ್ನೇಹಿತರೆ. ಅಂದರೆ ಪ್ರಾರ್ಥನೆಗೆ ಫಲ ಇದ್ದೇ ಇದೆ. ನಾವು ಅದನ್ನು ಅಲ್ಲಗಳೆದಾಗ ಅಲ್ಲಿ ನಮಗೇನು ಸಿಗಲ್ಲ. ಭಗವಂತನಲ್ಲಿ ವಿಶ್ವಾಸವಿಟ್ಟು ಭಗವಂತ ಇದ್ದಾನೆ, ನಮ್ಮ ಸುತ್ತ ಸಕಾರಾತ್ಮಕವಾದ ಊರ್ಜೆಗಳಿದ್ದಾವೆ, ಕೆಟ್ಟದ್ದು ಹೇಗಿದೆಯೋ ಒಳ್ಳೆಯದು ಹಾಗೆ ಇದೆ. ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಾವು ಬೇಡಿದರೆ ಆ ದಯಾಮಯ, ಆ ಕರುಣಾಮಯ, ಆ ಪ್ರೇಮಮಯನಾದ ಗುರುವು ಒಲಿತಾರೆ, ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಅನ್ನೋ ಒಂದು ದೃಢವಾದ ವಿಶ್ವಾಸದೊಂದಿಗೆ ನಾವು ಯಾವುದೇ ಪ್ರಾರ್ಥನೆ ಇಟ್ಟರೂ ಅದು ಫಲ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ನಿಮ್ಮ ಊರಲ್ಲಿ ಮಳೆ ಆಗ್ತಾ ಇಲ್ಲ ಅಂದವರು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಬಾಬಾನಲ್ಲಿ ಬೆಂಗಳೂರವ್ರು ನೋಡ್ತಾ ಇರ್ಬೋದು, ಮೈಸೂರವ್ರು ನೋಡ್ತಾ ಇರ್ಬೋದು, ಮಂಡ್ಯದವ್ರು ನೋಡ್ತಾ ಇರ್ಬೋದು, ಇನ್ನೂ ಅನೇಕ ರೀತಿಯ ಹಳ್ಳಿಯ ಜನರು ನೋಡ್ತಾ ಇರ್ಬೋದಲ್ವ ಸ್ನೇಹಿತರೆ. ನಿಮ್ಮೂರಲ್ಲಿ ಮಳೆ ಆಗ್ತಾ ಇಲ್ಲ, ಬರಗಾಲ ಉಂಟಾಗ್ತಾ ಇದೆ ಅಂದರೆ ಖಂಡಿತ ಇವತ್ತೇ ಗುರುವಾರ ಇದೆ. ಇವತ್ತು ಆ ಗುರುವಿನಲ್ಲಿ ಒಂದು ಸಂಕಲ್ಪ ಮಾಡಿರಿ, ಬಾಬಾ ನಾವು ಗೊತ್ತಿಲ್ಲದೋ ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಬೇಡಪ್ಪ, ನೀರಿನ ಸಮಸ್ಯೆ ಉಂಟಾಗಿದೆ, ಮಳೆಯನ್ನು ಕರುಣಿಸಪ್ಪ, ಮಳೆಯನ್ನು ಕರುಣಿಸಿ ಕುಡಿಯೋ ನೀರಿಗೆ ಒಂದು ದಾರಿ ಮಾಡಿಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ರಿ. ಖಂಡಿತವಾಗಿ ಇಷ್ಟು ಜನ, ಒಂದು 2,000 ಜನ ಈ ವಿಡಿಯೋವನ್ನು ನೋಡಿದ್ದೀವಿ ಅಂದರೆ 2,000 ಜನ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ, ಮಳೆ ಆಗತ್ತೆ ಸ್ನೇಹಿತರೆ. ಭಗವಂತನ ಕೃಪೆ, ಕರುಣೆ, ಪ್ರೇಮ ಇದೆಯಲ್ಲ ಅದು ಅಪಾರವಾಗಿದೆ ಸ್ನೇಹಿತರೆ. ಹೇಗಂತೀರಾ? ಈಗ ನೋಡ್ರಿ, ಈ ಸಮಯದಲ್ಲಿ ಒಂದು ಮಳೆ ಬಂದು ಹೋಯಿತು ನಮ್ಮೂರಲ್ಲಿ, ತುಂಬ ದೊಡ್ಡ ಮಳೆ ಬಂದು ಹೋಯಿತು ಸ್ನೇಹಿತರೆ. ಅದು ನಮಗೋಸ್ಕರ ಬಂದಿದ್ದು ಅನ್ನೋದಕ್ಕಿಂತ ಅದು ಯಾಕಾಗಿ ಬಂತು ಅಂತೇಳಿ ನನ್ನ ಅಭಿಪ್ರಾಯ ಅಂದರೆ, ಭಗವಂತನನ್ನು ನಂಬಿದ ಪ್ರಕೃತಿ ಇದೆ, ಜಲಚರಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಅವರ ಕಷ್ಟಕ್ಕೂ ಅವರಿಗೋಸ್ಕರ ಈ ಮಳೆ ಬಂದಿದ್ದು ಅಂತಲೇ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ಮನುಷ್ಯನ ಮನಸ್ಸು ಸ್ವಾರ್ಥ, ನನಗೆ ಕುಡಿಯೋಕ್ಕೆ ನೀರಿಲ್ಲ ಅಂತೇಳಿ ಯೋಚಿಸ್ತದೆ ಹೊರತು ನನಗೂ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ನೀರಿಲ್ಲ, ಎಲ್ಲರಿಗೂ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡೋರು ಎಲ್ಲೋ ತುಂಬ ಕಡಿಮೆ ಜನ ಸ್ನೇಹಿತರೆ. ಆದರೆ ಭಗವಂತ ಆ ಮೂಕ ಪ್ರಾಣಿಗಳಿಗೆ ಸ್ಪಂದಿಸ್ತಾನೆ, ಆ ಮೂಕ ಪ್ರಕೃತಿಗೆ ಸ್ಪಂದಿಸ್ತಾನೆ ಸ್ನೇಹಿತರೆ. ಹಾಗಾಗಿ ವರ್ಷದಲ್ಲಿ ಅನೇಕ ಮಳೆಗಳಿದ್ದಾವೆ ಸ್ನೇಹಿತರೆ, ವರ್ಷ ಪೂರ್ತಿ ಮಳೆಗಳಿದ್ದಾವೆ. ಅವು ಕೆಲವೊಂದು ಸರಿ ಬೇಸಿಗೆಯಲ್ಲಿ ಬಂದು ಹೋಗ್ತಾ ಇದ್ದಾವೆ ಅಂದರೆ ಆ ಬೇಸಿಗೆಯಲ್ಲಿ ಯಾಕೆ ಬಂದು ಹೋಗ್ತವೆ ಅಂದರೆ ಮರಗಿಡಗಳಿಗೋಸ್ಕರ ಬಂದು ಹೋಗ್ತವೆ, ಪ್ರಾಣಿ ಪಕ್ಷಿಗಳಿಗೋಸ್ಕರ ಬಂದು ಹೋಗ್ತವೆ ಸ್ನೇಹಿತರೆ. ಇದರಲ್ಲೇ ತಿಳ್ಕೊಳ್ರಿ ಭಗವಂತ ಎಷ್ಟು ಕರುಣಾಮಯ, ದಯಾಮಯ, ಪ್ರೇಮಮಯ ಅಂತ ಹೇಳಿ. ನಾವು ನಮ್ಮ ಆಚಾರ ವಿಚಾರಗಳನ್ನು ಮರ್ತಿದ್ವಿ, ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ, ಹಾಗೆ ಪಾಪವನ್ನು ಮಾಡೋದು ಬಿಡ್ತಾ ಇಲ್ಲ ಸ್ನೇಹಿತರೆ, ಎರಡನ್ನೂ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ಒಂದೊಂದ್ಸರಿ ನಮಗೆ ನರಳಾಟ ಶುರು ಮಾಡಿಸ್ಬಿಡ್ತಾರೆ ಭಗವಂತ ಅಷ್ಟೇ ಸ್ನೇಹಿತರೆ. ಮತ್ತೆ ಆ ಭಗವಂತನಿಗೆ ನಾವು ಮೊರೆ ಹೋದಾಗ ಆ ಪ್ರೇಮಮಯ್ಯಾದ, ಕರುಣಾಮಯ್ಯಾದ ನಮ್ಮ ಪ್ರಾರ್ಥನೆಗೆ ಒಲಿದು ಪ್ರಸನ್ನರಾಗ್ತಾರೆ, ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರಲ್ವ ಸ್ನೇಹಿತರೆ. ಮಳೆ ಖಂಡಿತ ಆಗತ್ತೆ, ಬರಗಾಲ ಹೋಗುತ್ತೆ, ಒಳ್ಳೆಯದಾಗತ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದದಿಂದ, ಆ ಸಾಯಿಯ ಅನುಗ್ರಹ ಆಶೀರ್ವಾದದಿಂದ ಖಂಡಿತ ಮಳೆ ಆಗುತ್ತೆ. ಆದಷ್ಟು ಬೇಗ ಈ ಬರಗಾಲ ದೂರವಾಗಿ ಕುಡಿಯೋ ನೀರಿನ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವು ಮನೆಯಲ್ಲೇ ಇರ್ತೀವಿ, ಬೆಳಗಿಂದ ಸಂಜೆವರೆಗೂ ನಾವು ಮನೆಯಲ್ಲೇ ಇದ್ದು ಕೂಡ ಬಾಬಾನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸೋಮಾರಿತನ ತೋರಿಸ್ತೀವಿ, ಆಲಸ್ಯ ತೋರಿಸ್ತೀವಲ್ವ ಸ್ನೇಹಿತರೆ. ಆದರೆ ಅಮೇರಿಕಾದಲ್ಲಿ ಬಾಬಾರವರ ಮಂದಿರ ಕಟ್ಕೊಂಡು ಅವರು ದಿನನಿತ್ಯ ಬಾಬಾರವರನ್ನು ಪೂಜಿಸ್ತಾ 4 ಆರತಿಗಳನ್ನು ಮಾಡ್ತಾ
ಹೇಗೆ ಜೀವಿಸ್ತಾ ಇದ್ದಾರೆ ಹೇಳ್ರಿ? ಯಾಕಂದರೆ ಇಲ್ಲಿಗಿಂತ ಅಲ್ಲಿ ಒತ್ತಡದ ಜೀವನ. ಅವ್ರ ಕೆಲಸವನ್ನು ಮಾಡಬೇಕು, ಅವರು ಒಂದು ಸ್ವಲ್ಪನೂ ಸಮಯವನ್ನು ವ್ಯರ್ಥ ಮಾಡೋ ಹಾಗೆ ಇಲ್ಲ ಅಲ್ಲಿ ಬದುಕಬೇಕು ಅಂದರೆ. ಯಾಕಂದರೆ ಅಲ್ಲಿನ ಸಮಯವನ್ನು ಒಂದು ವ್ಯರ್ಥ ಮಾಡೋ ಹಾಗೆ ಇಲ್ಲ ಸ್ನೇಹಿತರೆ. ಆದರೂ ಕೂಡ ಅವರು ಬಾಬಾರವರ ಮಂದಿರವನ್ನು ಕಟ್ಕೊಂಡು 4 ಆರತಿಗಳನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅವರು ಯಾವ ರೀತಿ ಇದ್ದಾರೆ ಅಂತ ಅಂದರೆ ಖುಷಿ ಆಗುತ್ತೆ ಅದನ್ನು ನೋಡಿ. ಇದರಿಂದ ಕೂಡ ನಮಗೆ ಬಾಬಾ ಇವತ್ತೊಂದು ಪಾಠ ಕಲಿಸ್ತಾ ಇದ್ದಾರೆ ಅಂತಲೇ ಅನ್ಕೊಳ್ಬೋದು. ನಾವು ನಮ್ಮೂರಲ್ಲೇ ಇರೋ ಒಂದು ಹತ್ತಿರದಲ್ಲಿರುವ ಬಾಬಾನ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾಳೆ ಹೋಗೋಣ, ನಾಡ್ದ ಹೋಗೋಣ, ಆಮೇಲೆ ಹೋಗೋಣ, ಇಮೇಲೆ ಹೋಗೋಣ ಅಂತೇಳಿ ಮಾತಾಡ್ತೀವಿ ಅಲ್ವಾ ಸ್ನೇಹಿತರೆ? ಅಂದರೆ ನಮ್ಮಲ್ಲಿ ಸೋಮಾರಿತನ, ಆಲಸ್ಯ ಉಂಟಾಗಿದೆ. ಪಾಠ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಅನ್ಕೊಡ್ರಿ ಸ್ನೇಹಿತರೆ. ಇವತ್ತು ಬಾಬಾ ನಾವು ನಮ್ಮ ಆಚಾರ ವಿಚಾರಗಳನ್ನು ಮೂಲೆ ಗುಂಪು ಮಾಡ್ತಾ ಇದ್ದೀವಿ. ಅಮೇರಿಕಾದಲ್ಲಿರುವ ಜನರು, ಅಮೇರಿಕಾದಲ್ಲಿ ವಾಸವಾಗಿರುವ ನಮ್ಮ ಕನ್ನಡ ಜನರೇ ಆಗಿರ್ಬೋದು, ಅವ್ರು ಹೋಗಿ ಅಲ್ಲಿ ಬಾಬಾನವರ ಮಂದಿರವನ್ನು ಕಟ್ಕೊಂಡು, ಈಶ್ವರನ ಒಂದು ಮಂದಿರವನ್ನು ಕಟ್ಕೊಂಡು, ಗಣಪತಿಯ ಒಂದು ಮಂದಿರವನ್ನು ಕಟ್ಕೊಂಡು ಆರಾಧನೆ ಮಾಡಲಿಕ್ಕೆ ಎಷ್ಟು ಹಂಬಲಿಸ್ತಾ ಇದ್ದಾರಲ್ಲ. ನಮ್ಮ ಆಚಾರ ವಿಚಾರಗಳನ್ನು ಅಲ್ಲಿ ಅವರು ಇಲ್ಲಿ ಕೊಂಡೊಯ್ದು ಉಳಿಸ್ತಾ ಇದ್ದಾರೆ. ನಾವು ಇಲ್ಲಿದ್ದೇ ಕಳೀತಾ ಇದ್ದೀವಿ ಸ್ನೇಹಿತರೆ. ಎಲ್ಲಿ ದೇವ್ರು ಹಚ್ಚಿದಿ ಬಿಡಪ್ಪ, ಕಷ್ಟ ಅಂದರೆ ಕಷ್ಟನೇ ಇದೆ ಅಂತೇಳಿ ನಾವು ಅವರನ್ನು ಅಲ್ಲಗಳಿತಾ ಇದ್ದೀವಿ ಅಲ್ವಾ? ಆದರೆ ಅವರು ದೂರದ ದೇಶಕ್ಕೆ ಹೋಗಿ ನಮ್ಮ ಸಂಸ್ಕಾರಗಳನ್ನು, ಆ ರೀತಿ ನೀತಿಗಳನ್ನು ಉಳಿಸೋ ಕೆಲಸ ಮಾಡ್ತಾ ಇದ್ದಾರಲ್ಲ. ಅಂಥವ್ರ ಜೊತೆಗೆ ಭಗವಂತ ಇಲ್ಲದೆ ಇರ್ತಾನ? ಅಂಥವ್ರ ಜೊತೆಗೆ ಭಗವಂತ ಇದ್ದಿದ್ದಕ್ಕೆ ತಾನೇ ಅವ್ರು ಕರೆದಾಗ ಹೋಗಿ ಅಲ್ಲಿ ನೆಲೆಯಾಗೋ ಹಾಗೆ ಮಾಡಿದ್ದು, ಯಾವುದೇ ಸಮಸ್ಯೆಗಳಿಲ್ಲದೆ. ಇದರಲ್ಲೇ ಅರ್ಥ ಮಾಡ್ಕೊಳ್ರಿ ಗುರುವಿನ ಅನುಗ್ರಹ, ಆಶೀರ್ವಾದ, ಕೃಪೆ ಎಷ್ಟಿದೆ ಅಂತ ಹೇಳಿ. ಬೇಸಿಗೆಯ ಬರಗಾಲದ ಸಮಯದಲ್ಲಿ ರಾಮನವಮಿ ಬಂದಿದೆ ಅಲ್ಲ ಸ್ನೇಹಿತರೆ. ನೀರಿಗೆ ಹಾಹಾಕಾರವಿದೆ. ಆದರೆ ಶಿರ್ಡಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸ್ನೇಹಿತರೆ. ಬಾಬಾರವರು 130 ವರ್ಷಗಳ ಹಿಂದೆಯೇ ಬಾಬಾ ಒಂದು ಮಾತು ಕೊಟ್ಟಿದ್ರು. ಏನಂತ ಮಾತು ಕೊಟ್ಟಿದ್ರಲ್ರಿ? ಅಲ್ಲಿ ರಾಮನವಮಿಯ ಒಂದು ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಕೆಲವರು ತೀರ್ಮಾನ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೂ ಕೂಡ ಒಂದು ಕತೆ ಇದೆ ಸ್ನೇಹಿತರೆ. ಆ ಕತೆ ಏನಪ್ಪ ಅಂದರೆ, ಗೋದಾವರಿ ನದಿ ದಡದ ಮೇಲಿರುವ ಕೋಪರ್ಗಾಂವದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯಾದ ಶ್ರೀ ಗೋಪಾಲರಾವ್ ಗುಂಡು ಅನ್ನುವ ಹೆಸರಿನ ಒಬ್ಬ ಸರ್ಕಾರಿ ಅಧಿಕಾರಿ ಇರ್ತಾರಂತೆ ಸ್ನೇಹಿತರೆ. ಅವರು ತುಂಬ ದುಃಖದಲ್ಲಿರ್ತಾರಂತೆ. ಯಾಕಂದರೆ ಅವರಿಗೆ ಯಾವುದೇ ಸಂತಾನವಿರಲಿಲ್ಲಂತೆ. ಆದ ಕಾರಣ ಅವರು ಜೀವನದಲ್ಲಿ ಸದಾ ದುಃಖ ನಿರಾಸೆಯಿಂದಲೇ ಇರ್ತಿದ್ರಂತೆ. ಅವರು ಯಾವಾಗ ಬಾಬಾರವರ ಪಾದಗಳಲ್ಲಿ ಶರಣಾಗ್ತಾರೋ ಆಗ ಅವರ ಮನಸ್ಸು ನಿರಾಳವಾಗಿ ಅವರ ಜೀವನದಲ್ಲಿ ಒಂದು ಚಮತ್ಕಾರವೆಂಬಂತೆ ಬಾಬಾರವರ ಆಶೀರ್ವಾದದಿಂದ ಅವರಿಗೊಂದು ಪುತ್ರ ಸಂತಾನವಾಗತ್ತಂತೆ ಸ್ನೇಹಿತರೆ. ಇದಾದ ಮೇಲೆ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲಂತೆ. ಬಾಬಾರವರು ಅವರ ದುಃಖವನ್ನು ಸಂತೋಷವಾಗಿ ಬದಲಿಸಿದ ನಂತರ ಬಾಬಾರವರ ಪರಮ ಭಕ್ತರಾಗಿ ಅವರು ಹೊರಹೊಮ್ತಾರಂತೆ. ಒಂದ್ಸರಿ ಒಂದು ವಿಚಾರ ಹೊಳೆಯುತ್ತಂತೆ. ರಾಮಚಂದ್ರ ದಾದಾ ಪೋತೆ, ಶ್ಯಾಮ ಹಾಗೂ ತಾತಾ ಪಾಟಲ್ ಕೋತೆ ಅವರನ್ನ ಒಟ್ಟುಗೂಡಿಸ್ಕೊಂಡು ಅವರು ಹೇಳ್ತಾರಂತೆ, ರಾಮನವಮಿ ಆಚರಿಸುವ ವಿಚಾರವನ್ನ ಜನರೆದುರಿಗೆ ರಾಮನವಮಿ ಆಚರಿಸೋಣ ಅಂತೇಳಿ ಇನ್ನೂ ಅನೇಕ ಜನರ ಗಣ್ಯರನ್ನ ಸೇರಿಸ್ಕೊಂಡು ಈ ವಿಚಾರವನ್ನ ವ್ಯಕ್ತಪಡಿಸ್ತಾರಂತೆ. ಎಲ್ಲರೂ ಇದಕ್ಕೆ ಒಪ್ಕೊಳ್ತಾರಂತೆ ಸ್ನೇಹಿತರೆ. ಆದರೆ ಈ ಉತ್ಸವ ನಡೆಸಲು ಜಿಲ್ಲಾಧಿಕಾರಿಯ ಒಂದು ಪರ್ಮಿಷನ್ ತಗೊಳ್ಬೇಕಲ್ಲ. ಆ ಪರ್ಮಿಷನ್ಗೆ ಅವರು ಹೋದಾಗ ಕೆಲವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರಂತೆ ಸ್ನೇಹಿತರೆ. ಅಂದರೆ ಈಗ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರಲ್ವ, ಹಾಗೆ ಕೆಲವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಆ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡೋದಿಲ್ಲಂತೆ ಸ್ನೇಹಿತರೆ. ಆಗ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬಾಬಾರವರು ಹಾಗೆ ಆಗತ್ತೆ ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು ನಾನು ಈಡೇರಿಸ್ತೀನಿ, ನೀವೇನು ಆತಂಕ ಪಡಬೇಡ್ರಿ ಅಂತೇಳಿ ಬಾಬಾರವರು ಭರವಸೆ ಕೊಡ್ತಾರಂತೆ. ಬಾಬಾರವರು ಭರವಸೆ ಕೊಟ್ಟ ಮೇಲೆ ಆ ವಿಚಾರ ನಿಲ್ಲೋದುಂಟಾ? ಹಾಗೆ ಆಗುತ್ತೆ ತಾನೇ. ಆಗ ಅವ್ರು ಏನು ವಿರೋಧ ವ್ಯಕ್ತಪಡಿಸಿದ್ರಲ್ಲ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರಂತೆ. ಆಗ ಜಿಲ್ಲಾಧಿಕಾರಿಗಳು ರಾಮನವಮಿಯನ್ನು ಆಚರಿಸಲಿಕ್ಕೆ ಅವಕಾಶ ಕೊಡ್ತಾರಂತೆ. ಆದರೆ ಆ ಸಮಯದಲ್ಲೂ ಒಂದು ತೊಂದರೆ ಆಗಿತ್ತಂತೆ. 70,000 ಜನ ಸೇರ್ತಾರೆ. ಈ ಜನರಿಗೆಲ್ಲ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀರಾ? ಇರೋದೇ 2 ಬಾವಿ, 2 ಬಾವಿಯಲ್ಲಿ ಒಂದು ಬಾವಿ ನೀರು ಚೆನ್ನಾಗಿದೆ, ಇನ್ನೊಂದು ಬಾವಿ ನೀರು ಚೆನ್ನಾಗಿಲ್ಲ. ಇಂತಹ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆ ಇಷ್ಟು ಜನರಿಗೆ ಹೇಗೆ ಮಾಡ್ತೀರಾ? ಕಾಲರ ಅಂಟು ರೋಗವೂ ಕೂಡ ಹರಡ್ತಾ ಇದೆ ಅನ್ನೋ ಸೂಚನೆ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಹೇಗೆ ಈ ಆಚರಣೆಯನ್ನು ಮಾಡೋದು ಅಂತೇಳಿ ಮತ್ತೆ ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಎಲ್ಲರೂ ಬಾಬಾರವರಿದ್ದಾರೆ, ಎಲ್ಲರೂ ಬಾಬಾರವರ ಕಡೆ ಬೆರಳು ಮಾಡಿ ತೋರಿಸ್ತಾರಂತೆ. ಅಂದರೆ ಬಾಬಾರವ್ರ ಜೊತೆಗಿರ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ, ನೀರಿನ ಸಮಸ್ಯೆ ಕೂಡ ಬರೋದಿಲ್ಲ, ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಯಾವುದೇ ರೋಗ ರುಜಿನಗಳು ಕೂಡ ನಮ್ಮನ್ನು ಕಾಡೋದಿಲ್ಲ ಅಂತೇಳಿ ಅವರು ವಿಶ್ವಾಸವಾಗಿ ಒಮ್ಮತದಿಂದ ಎಲ್ಲರೂ ಹೇಳಿದಾಗ ಅಧಿಕಾರಿಗಳು ಒಪ್ಕೊಳ್ತಾರಂತೆ ಸ್ನೇಹಿತರೆ. ಆಗ ಬಾಬಾರವರು ಏನು ಒಂದು ಬಾವಿ ನೀರು ಕುಡಿಲಿಕ್ಕೆ ಬರ್ತಾ ಇರಲಿಲ್ಲ, ಅದು ತುಂಬ ದಿನ ಉಪಯೋಗಿಸದೆ ಆ ನೀರು ಕೊಳಕಾಗಿತ್ತಂತೆ. ಆಗ ಬಾಬಾರವರು ತಮ್ಮ ಕೈಗಳಲ್ಲಿ ಹೂಗಳನ್ನು ಇಟ್ಕೊಂಡು ಆ ಬಾವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹಾಕಿದಾಗ ಆ ಬಾವಿಯ ನೀರು ಪರಿಶುದ್ಧವಾಗತ್ತಂತೆ ಸ್ನೇಹಿತರೆ. ಆಗ ಆ 2 ಬಾವಿಗಳ ನೀರನ್ನು ಬಳಸ್ಕೊಂಡು ರಾಮನವಮಿಯನ್ನು ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಬರದ ಹಾಗೆ ಆಚರಿಸ್ತಾರಂತೆ. ಹಾಗೆ ಯಾವುದೇ ರೀತಿ ಅಂಟು ಜಾಡ್ಯವೂ ಕೂಡ ರೋಗವೂ ಕೂಡ ಯಾವುದೇ ರೀತಿ
ರೀತಿ ಅಲ್ಲಿ ಬರೋಲ್ಲಂತೆ ಸ್ನೇಹಿತರೆ. ಅಂದರೆ ಬಾಬಾರವರ ಆಶೀರ್ವಾದ ಇದ್ಮೇಲೆ ಅಲ್ಲಿ ಬರ್ಲಿಕ್ಕಾದ್ರೂ ಹೇಗೆ ಸಾಧ್ಯ? ಹಾಗಾಗಿ ಅಂದಿನಿಂದ ಅಂದರೆ 130 ವರ್ಷಗಳ ಒಂದು ಇತಿಹಾಸವಿದೆ. ಅಂದಿನಿಂದ ಇಂದಿನವರೆಗೂ ರಾಮನವಮಿ ಹಬ್ಬ ಅಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಸ್ನೇಹಿತರೆ. ಅಂದರೆ ಶಿರ್ಡಿ ಸಂಸ್ಥಾನ ಏನಿದೆಯಲ್ಲ, ಆ ಟ್ರಸ್ಟ್ ವತಿಯಿಂದ 3 ಉತ್ಸವಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರಂತೆ ಸ್ನೇಹಿತರೆ. ಯಾವುದಪ್ಪ ಅಂದರೆ ರಾಮನವಮಿ, ಗುರುಪೂರ್ಣಿಮೆ ಹಾಗೆ ವಿಜಯದಶಮಿ ಸ್ನೇಹಿತರೆ. ಈ ಆಚರಣೆಗಳ ಮಹತ್ವ ಬಹಳನೇ ಇದೆ ಸ್ನೇಹಿತರೆ. ಹೇಳಬೇಕಂದ್ರೆ ವರ್ಷ ಪೂರ್ತಿ ಶಿರಡಿ ಒಂದಲ್ಲ ಒಂದು ಕಾರ್ಯಕ್ರಮಗಳಿಂದ, ಒಂದಲ್ಲ ಒಂದು ಪೂಜೆ ಪುನಸ್ಕಾರಗಳಿಂದ ಯಾವಾಗಲೂ ಅದು ವಿಜೃಂಭಿಸ್ತಾನೆ ಇರುತ್ತೆ ಸ್ನೇಹಿತರೆ. ಅಲ್ಲಿ ಯಾವಾಗಲೂ ದೀಪ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯ ಆಚರಣೆಗಳು, ಹಬ್ಬಗಳು, ಭಜನೆಗಳು, ಕೀರ್ತನೆಗಳು ನಡೀತಾನೆ ಇರ್ತವೆ ಸ್ನೇಹಿತರೆ. ಒಂದು ಕ್ಷಣ ಕೂಡ ಬೇಜಾರಾಗಲ್ಲ, ಒಂದು ಕ್ಷಣ ಕೂಡ ನಿಶ್ಶಬ್ದವಾಗಿರೋದೇ ಇಲ್ಲ ಸ್ನೇಹಿತರೆ. ಶಿರಡಿ ಅಷ್ಟು ಜನಜುಂಗಳಿಂದ ಪ್ರಜ್ವಲಿಸ್ತಾ ಇರುತ್ತೆ, ದೀಪಗಳಿಂದ ಪ್ರಜ್ವಲಿಸ್ತಾ ಇರುತ್ತೆ. ಆ ದೂರದಿಂದ ನಿಂತ್ಕೊಂಡು ನೋಡಿದರೆ ನಕ್ಷತ್ರಗಳ ಲೋಕವೇ ಅಲ್ಲಿದ್ದ ಹಾಗೆ ಅನಿಸ್ತದೆ ಸ್ನೇಹಿತರೆ. ಬಾಬಾರವರು ಇದ್ದು ದೀಪವನ್ನು ಬೆಳಗಬೇಕಾದ್ರೂ ಕೂಡ ಅದೇ ಥರ ನಕ್ಷತ್ರ ಲೋಕವೇ ಅಲ್ಲೊಂದು ಕಡೆ ಇದೆಯೇನೋ ಅನ್ನೋ ಹಾಗೆ ಭಾಸವಾಗ್ತಿತ್ತಂತೆ. ಕೆಲವು ಪುಸ್ತಕಗಳಲ್ಲಿ ಆ ವಿಚಾರಗಳನ್ನು ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಈಗ ಕೂಡ ಅದೇ ಥರನೇ ವಿಜೃಂಭಿಸ್ತಾ ಇದೆ ಸ್ನೇಹಿತರೆ. ಆಗ ದೀಪಗಳ ಅಲಂಕಾರದಿಂದ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪಗಳನ್ನು ಬೆಳಗಿಸೋದ್ರ ಮೂಲಕ ನಕ್ಷತ್ರ ಲೋಕ ಸೃಷ್ಟಿಯಾದರೆ, ಈಗ ಲೈಟ್ಸ್ಗಳ ಮೂಲಕ, ಹೂವಿನ ಅಲಂಕಾರಗಳ ಮೂಲಕ ನಕ್ಷತ್ರ ಲೋಕವೇ ಅಲ್ಲಿ ಇದೆಯೇನೋ ಅನ್ನೋ ಹಾಗೆ ವಿಜೃಂಭಿಸ್ತಾ ಇರುತ್ತೆ ಸ್ನೇಹಿತರೆ ಶಿರಡಿ. ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟೊಂದು ವಿಜೃಂಭಣೆಯಿಂದ ಈ ರಾಮನವಮಿ ಎಂದು ವಿಜೃಂಭಿಸ್ತಾ ಇದೆ ಸ್ನೇಹಿತರೆ ಶಿರಡಿ. ಲಕ್ಷಗಟ್ಟಲೆ ಜನ ಪಾದಯಾತ್ರಿಗಳು ಶಿರಡಿಗೆ ಬಾಬಾನ ನಾಮಸ್ಮರಣೆ ಮಾಡ್ಕೊಳ್ತಾ ರಾಮನವಮಿ ಎಂದು ಸಾವಿರಾರು ಜನರು ಪಲ್ಲಕ್ಕಿಗಳನ್ನು ಹೊತ್ಕೊಂಡು ಬರ್ತಾರಂತೆ ಸ್ನೇಹಿತರೆ. ಅಲ್ಲಿ ಈ ಒಂದು ವಿಶೇಷತೆ ಇದೆ ಸ್ನೇಹಿತರೆ. 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸ್ತಾರೆ ಸ್ನೇಹಿತರೆ. ಶಿರಡಿ ದೇವಸ್ಥಾನದ 4ನೇ ಗೇಟ್ ಬಳಿ ರಾಮನ ಒಂದು ಪ್ರತಿಮೆ, ಆಂಜನೇಯನ ಪ್ರತಿಮೆ, ಒಂದು ರಾಮ ಮಂದಿರದ ಒಂದು ಪ್ರತಿಮೆಗಳನ್ನು ದೊಡ್ಡದಾಗಿ ಮಾಡಿ ಅದಕ್ಕೆ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿಸಿರ್ತಾರೆ ಸ್ನೇಹಿತರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ವಿಜೃಂಭಿಸ್ತಾ ಇರುತ್ತೆ ಶಿರಡಿ. ವರ್ಷಗಟ್ಟಲೆ ಒಂದಲ್ಲ ಒಂದು ಆಚರಣೆಯಿಂದ ಹೂವಿನ ಅಲಂಕಾರ ಆಗಿರ್ಬೋದು, ದೀಪಗಳ ಅಲಂಕಾರ ಆಗಿರ್ಬೋದು, ಹಾಗೆ ಅನೇಕ ರೀತಿಯ ಭಕ್ಷ್ಯ ಭೋಜನಗಳ ತಯಾರಿ ಆಗಿರ್ಬೋದು, ಈ ರೀತಿ ಶಿರಡಿ ಯಾವಾಗಲೂ ವಿಜೃಂಭಣೆಯಿಂದ ಕೂಡೇ ಇರುತ್ತೆ ಸ್ನೇಹಿತರೆ. ಆಚರಣೆಗಳಿಂದ, ವೈಭೋಗಗಳಿಂದ ಕೂಡಿರುತ್ತೆ ಸ್ನೇಹಿತರೆ. ಸ್ವರ್ಗದಂತೆ ಯಾವಾಗಲೂ ಕಂಗೊಳಿಸ್ತಾನೆ ಇರುತ್ತೆ ಆ ಸಾಯಿಬಾಬಾರವರ ದ್ವಾರಕಮಾಯಿ ಆಗಿರ್ಬೋದು ಶಿರಡಿ. ಹೀಗೆ ಶುರುವಾದ ರಾಮನವಮಿ ಆಚರಣೆ ಇವತ್ತು ಹೇಗಾಗಿದೆ ಅಂದರೆ ದೇಶದ ಕೆಲವು ಭಾಗಗಳಿಂದ ಒಂದು 3,500ಕ್ಕಿಂತ ಹೆಚ್ಚು ಪಲ್ಲಕ್ಕಿಗಳು ಇವತ್ತು ರಾಮನವಮಿ ಎಂದು ಶಿರಡಿಗೆ ಬರ್ತಾವಂತೆ ಸ್ನೇಹಿತರೆ. ಹಾಗೆ ಭಕ್ತರು ಕೂಡ ಹಾಗೆ ಸಾವಿರಾರು ಜನರು ಪಾದಯಾತ್ರೆ ಮಾಡಿ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಇವತ್ತು ರಾಮನವಮಿಗೆ ಬಂದು ಇಲ್ಲಿ ಸೇರ್ತಾರಂತೆ ಸ್ನೇಹಿತರೆ. ಮುಂಬೈಯಿಂದ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 2,500ದಿಂದ 5,000 ಪಲ್ಲಕ್ಕಿಗಳು ಶಿರಡಿಗೆ ಬರ್ತಾನೆ ಇರ್ತವಂತೆ ಸ್ನೇಹಿತರೆ. ಮುಂಬೈನ ಸಾಯಿನಿಕೇತನದಿಂದ ಬರುವ ಪಲ್ಲಕ್ಕಿಯೇ ಶಿರಡಿಯ ಸಂಸ್ಥಾನದವರು ಮೊದಲ ಪಲ್ಲಕ್ಕಿ ಅಂತ ಹೇಳಿ ಗುರುತಿಸಿ ಅದಕ್ಕೆ ಗೌರವ ಸಲ್ಲಿಸ್ತಾರಂತೆ ಸ್ನೇಹಿತರೆ. 1981ರಿಂದ ಈ ಪಲ್ಲಕ್ಕಿ ನಿರಂತರವಾಗಿ ಶಿರಡಿಗೆ ಬರ್ತಾನೆ ಇದೆ ಅಂತೆ ಸ್ನೇಹಿತರೆ. ಏನು ಈ 3 ದಿನಗಳ ಒಂದು ರಾಮನವಮಿ ನಡೀತಾ ಇದೆಯಲ್ಲ, ಅಲ್ಲಿ ಥರದ ಹೂವಿನ ಅಲಂಕಾರದ ಸೇವೆಯನ್ನು ಮಾಡಿಸಿರೋರು ಬೆಂಗಳೂರಿನ ಸಾಯಿ ಭಕ್ತರಾದ ವೆಂಕಟ ಸುಬ್ರಹ್ಮಣ್ಯರವರಂತೆ ಸ್ನೇಹಿತರೆ. ಕೊಡುಗೆಯಿಂದ ಈ ಅಲಂಕಾರ ಈ ರಾಮನವಮಿ ಎಂದು ಶಿರಡಿಯಲ್ಲಿ ನಡೆದಿದೆ ಅಂತೆ ಸ್ನೇಹಿತರೆ. ಕಣ್ಣು ತುಂಬಿಕೊಳ್ಬೇಕು ಆ ಅಲಂಕಾರವನ್ನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಲೈವ್ ದರ್ಶನದಲ್ಲಿ ನೋಡಿದ್ದೀನಿ, ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಹಾಕಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಾಗೆ ಈ ರಾಮನವಮಿಯ ದಿನದಂದು 2 ಲಕ್ಷ ಜನರಿಗೆ ಉಚಿತ ಊಟದ, ನೀರಿನ ಹಾಗೂ ನೆರಳಿನ ವ್ಯವಸ್ಥೆ ಮಾಡಿದಾರಂತೆ ಸ್ನೇಹಿತರೆ. ಹಾಗೆ ಎಲ್ಲ ಕಡೆ ಪ್ರಥಮ ಚಿಕಿತ್ಸೆ ಕೊಠಡಿ ಮತ್ತು ಯಾರಿಗಾದರೂ ಏನಾದರೂ ಅನಾಹುತ ಆದರೆ ಅಲ್ಲೇ ಚಿಕಿತ್ಸೆಗೆ ವೈದ್ಯರುಗಳ ಒಂದು ವ್ಯವಸ್ಥೆ ಕೂಡ ಇಟ್ಟಿದ್ದಾರಂತೆ. ಹಾಗೆ ಭಜನೆ, ಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಇವೆಲ್ಲವೂ ಶಿರಡಿ ಸಂಸ್ಥಾನದಿಂದ ಆಯೋಜಿಸಲ್ಪಟ್ಟಿದ್ದಾವೆ ಸ್ನೇಹಿತರೆ. ಇದೆಲ್ಲ ಹೇಗೆ ನಡೀತಾ ಇದೆ ಅಂದರೆ, ಇವತ್ತಿಗೂ ಇದೆಲ್ಲ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅಂದರೆ ಇದಕ್ಕೆಲ್ಲ ಬಾಬಾರವರ ಅನುಗ್ರಹ, ಆಶೀರ್ವಾದವೇ ಕಾರಣವಾಗಿದೆ ಸ್ನೇಹಿತರೆ. ಹಬ್ಬ ಮಾಡಬೇಕು ಅಂದ್ರೂ ಎಷ್ಟೆಲ್ಲ ಖರ್ಚು ಬರುತ್ತಲ್ಲ. ಸಾಧಾರಣವಾಗಿ ಒಂದು ಸಣ್ಣ ಹಬ್ಬ ಮಾಡ್ತೀವಿ ಅಂದರೂ ಎಷ್ಟೆಲ್ಲ ಖರ್ಚು ಬರುತ್ತೆ. ಅಂಥದ್ರಲ್ಲಿ ಶಿರಡಿಯಲ್ಲಿ 2 ಲಕ್ಷಗಟ್ಟಲೆ ಜನ ಸೇರಿ ಈ ಒಂದು ರಾಮನವಮಿಯನ್ನು ಆಚರಿಸ್ತಾರೆ ಅಂದರೆ ಅಲ್ಲಿ ಎಷ್ಟು ಖರ್ಚು ವೆಚ್ಚಗಳಾಗ್ತವೆ ಹೇಳ್ರಿ. ಅಂದರೆ ದಾನಿಗಳ ಕೊಡುಗೆ ಇದೆ. ಆ ದಾನಿಗಳ ಕೊಡುಗೆ ಅಷ್ಟಿದೆ ಸ್ನೇಹಿತರೆ. ಆ ದಾನಿಗಳು ಸುಮ್ಮನೆ ಕೊಟ್ಬಿಡ್ತಾರಾ? ಯಾವುದಾದ್ರೂ
ನಾವಾದರೂ ಹೋಗಿ ಸುಮ್ಮನೆ ದಾನ ಮಾಡಿಬಿಡ್ತೀವ? ನಾವೇನಾದರೂ ಅಂದ್ಕೊಂಡಿರ್ತೀವಿ, ಅದನ್ನು ಬಾಬಾರವರು ಪೂರ್ಣಗೊಳಿಸಿರ್ತಾರೆ. ಅದಕ್ಕೆ ನಾವು ಏನಾದರೂ ಪ್ರತಿಯಾಗಿ ಕೃತಜ್ಞತೆಯ ರೂಪದಲ್ಲಿ ಏನಾದರೂ ಒಂದು ದಾನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಅದರ ಪ್ರಕಾರ ನಾವು ಅಲ್ಲಿ ದಾನ ಮಾಡ್ತೀವಿ. ಆಗ ಅದು ಆಗ ಆ ಟ್ರಸ್ಟ್ ಆಗಲಿ ಆ ದೇವಸ್ಥಾನವಾಗಲಿ ನಡೆಸಲಿಕ್ಕೆ ಸಹಾಯ ಆಗುತ್ತೆ ಅಲ್ವಾ ಸ್ನೇಹಿತರೆ? ಅದೇ ರೀತಿ ಅಲ್ಲಿ ಇಂದಿಗೂ ಕೂಡ ಇಷ್ಟು ವಿಜೃಂಭಣೆಯಿಂದ ಎಲ್ಲ ಹಬ್ಬ ಹರಿದಿನಗಳು ವರ್ಷ ಇಡೀ ನಡೀತಾನೆ ಇರ್ತವೆ ಅಂತ ಅಂದರೆ ಅಲ್ಲಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದಲೇ ಅವೆಲ್ಲ ನಡೀತಾ ಇದ್ದಾವೆ ಸ್ನೇಹಿತರೆ. ಈಗ 4,500 ಒಂದು ಪಂಕ್ತಿಯಲ್ಲಿ ಜನ ಕುಳಿತು ಊಟ ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದೆ ಅಂದರೆ ಅಷ್ಟು ಜನ ಅಂತ ಎಷ್ಟು ಪಂಕ್ತಿಗಳಲ್ಲಿ ಆಗ್ತವೆ ಹೇಳ್ರಿ ದಿನನಿತ್ಯದಲ್ಲಿ? ಎಲ್ಲ ಸ್ವಲ್ಪ ಆಹಾರ ಧಾನ್ಯಗಳ ಬೇಕಾಗತ್ತಾ, ನೀರಿನ ವ್ಯವಸ್ಥೆ ಬೇಕಾಗತ್ತಾ ಸ್ನೇಹಿತರೆ? ಅದೆಲ್ಲವೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಡೀತಾ ಇರೋದು. ಇದನ್ನೇ ಪವಾಡ ಅನ್ನೋದು, ಚಮತ್ಕಾರ ಅನ್ನೋದು ಸ್ನೇಹಿತರೆ. ಕೋಟಿಗಟ್ಟಲೆ ದುಡ್ಡಿದೆ ಅಂತ ಹೇಳಿ ಕೊಡೋ ಮನಸ್ಸು ಕೂಡ ಇರಬೇಕಲ್ಲ. ಕೊಡೋ ಮನಸ್ಸು ಯಾರು ಕೊಡೋದು ಹೇಳ್ರಿ? ಬಾಬಾ. ಅವ್ರು ಏನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಇದ್ದಂಥವ್ರು. ಆವಾಗ ಬಾಬಾರವರು ಅವರ ಆಸೆಯನ್ನು ಈಡೇರಿಸಿ ಅವರನ್ನು ದಾನಿಗಳನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಅವರನ್ನು ದಾನಿಗಳನ್ನಾಗಿ ಮಾಡಿ ಅವರ ಪ್ರಾರಬ್ಧ ಕರ್ಮವನ್ನು ಈ ರೀತಿಯಾಗಿ ಕಳೀತಾರೆ. ಹಾಗೆ ಪುಣ್ಯವನ್ನು ವೃದ್ಧಿಸಿಕೊಳ್ಳುವಲ್ಲಿ ಸಹಾಯ ಕೂಡ ಮಾಡ್ತಾರೆ ಸ್ನೇಹಿತರೆ. ಆ ಸಂಸ್ಥಾನಕ್ಕೆ ಏನಾದರೂ ಅರ್ಪಿಸಿದಾಗ ತಾನೇ ಆ ಸಂಸ್ಥಾನ ಸರಾಗವಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನಡೆಯೋದು. ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇಂದಿಗೂ ಕೂಡ ಅದು ನಡೀತಾ ಇದೆ ಅಂದರೆ ಅದು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದಲೇ ನಡೀತಾ ಇರೋದು ಸ್ನೇಹಿತರೆ. ಇಲ್ಲ ಅಂದರೆ ಅಷ್ಟು ವಿಜೃಂಭಣೆಯಿಂದ ಹಂಗೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಉಚಿತವಾಗಿ ಊಟ, ಉಚಿತವಾದ ತಿಂಡಿ, ಉಚಿತವಾದ ಟೀ, ಕಾಫಿ, ನೀರು ಅಲ್ಲಿ ಸಿಗ್ತಾ ಇದೆ ಅಂದರೆ ಈ ರೀತಿ ವ್ಯವಸ್ಥೆನ ನಾನು ಕೂಡ ಎಲ್ಲೂ ನೋಡಿಲ್ಲ ಸ್ನೇಹಿತರೆ. ಎಲ್ಲಿ ಹೋದರೂ ಒಂದು ಸಿಗುತ್ತೆ. ಅದು ಕೂಡ ಒಂದೊಂದ್ಸರಿ ಕೆಲವೊಂದ್ಸರಿ ಬರಗಾಲ ಬಂದಾಗ ಊಟದ ವ್ಯವಸ್ಥೆಯನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಆದರೆ ಬಾಬಾರವರ ಮಂದಿರದಲ್ಲಿ ಆ ರೀತಿ ಅವ್ಯವಸ್ಥೆ ಯಾವತ್ತೂ ಆಗಿಲ್ಲ ಸ್ನೇಹಿತರೆ. ಅಷ್ಟು ಮಹಿಮೆ ಇದೆ, ಅಷ್ಟು ಪವಾಡ ಬಾಬಾರವ್ರದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಅವರು ಸಚೇತವಾಗಿದ್ದಾರೆ. 11 ಭರವಸೆಗಳ ಮೂಲಕ ಸಚೇತವಾಗಿರುವುದ್ರ ಜೊತೆಗೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅವರೇ ನೋಡ್ಕೊಳ್ತಾ ಇದ್ದಾರೆ. ಖುದ್ದಾಗಿ ಅವರೇ ನೋಡ್ಕೊಳ್ತಾ ಇರೋದ್ರಿಂದನೇ ಅಲ್ಲಿ ಯಾವುದೇ ರೀತಿ ಅವ್ಯವಸ್ಥೆ ಆಗಿಲ್ಲ ಸ್ನೇಹಿತರೆ. ಆಗ್ಲಿಕ್ಕೂ ಬಿಡೋದಿಲ್ಲ ಸ್ನೇಹಿತರೆ ಬಾಬಾ. ಹೇಗೆ ಶಿರಡಿ ಕುಗ್ರಾಮವಾಗಿದ್ದಾಗ 5 ಮನೆಗಳಿಗೆ ಭಿಕ್ಷೆಗೆ ಹೋಗಿ ಅಲ್ಲಿಂದ ವಸ್ತುಗಳನ್ನು ತಂದು ಅದನ್ನು ಆಹಾರವಾಗಿ ಬೇಯಿಸಿ ಎಲ್ಲ ಭಕ್ತರಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿ ಕೊಡ್ತಾ ಇದ್ರು, ಯಾವುದೇ ರೀತಿ ಕೊರಗು ಬರಬಾರ್ದು ಅಂತೇಳಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡು ಉಪದೇಶಗಳನ್ನು ಕೊಡ್ತಾ ಎಲ್ಲರನ್ನ ಒಳ್ಳೆಯ ಕರ್ಮದತ್ತ ಸಾಗಿಸ್ತಾ ಅವರು ಜೀವನವನ್ನು ನಡೆಸಿದ್ರು. ಅದೇ ರೀತಿ ಈಗಲೂ ಕೂಡ ಅವರು ಸಚೇತರಾಗಿ ಅಲ್ಲಿ ಯಾವ ರೀತಿ ಟ್ರಸ್ಟ್ ನಡಿಬೇಕು, ಯಾವ ರೀತಿಯಲ್ಲಿ ದಿನನಿತ್ಯ ಏನೇನು ನಡಿಬೇಕು, ಎಲ್ಲ ಕೆಲಸ ಕಾರ್ಯಗಳ ಹೊಣೆಗಾರಿಕೆ ಅವರೇ ನೋಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲ ಸೂತ್ರ ಅವ್ರ ಕೈಯಲ್ಲಿದೆ, ಪಾತ್ರ ಮಾತ್ರ ನಾವು ಮಾಡ್ತಾ ಇರೋದಲ್ಲಿ. ಹಾಗಾಗಿಯೇ ಆ ಶಿರಡಿ ಸಂಸ್ಥಾನ ಇಂದು ಮಹತ್ತರವಾಗಿ ಬೆಳೀತಾ ಇರೋದು ಸ್ನೇಹಿತರೆ. ಅಲ್ಲಿ ದಾನ ಧರ್ಮದ ಸೇವೆ ಯಥೇಚ್ಛವಾಗಿ ನಡೀತಾ ಇರೋದು. ಗಳು ಕೂಡ ಯಥೇಚ್ಛವಾಗಿ ದಾನ ಧರ್ಮ ಮಾಡ್ತಾ ಇರೋದಕ್ಕೆ ಆ ಶಿರಡಿ ಸಂಸ್ಥಾನ ಅಷ್ಟು ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲದೆ ನಡೀತಾ ಇರೋದು. ಯಾವುದೇ ರೀತಿ ನೀರಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿ ಆಹಾರ ಧಾನ್ಯಗಳ ಸಮಸ್ಯೆ ಆಗಿರ್ಬೋದು, ಇಂದಿಗೂ ಕೂಡ ಅಲ್ಲಿ ಕಾಡಿಲ್ಲ ಸ್ನೇಹಿತರೆ. ಇದಕ್ಕೆಲ್ಲ ಆ ಪವಾಡ ಪುರುಷರಾದ, ದಯಾಮಯರಾದ, ಕರುಣಾಮಯರಾದ, ಆ ಪ್ರೇಮಮಯರಾದ ಸಾಯಿಯೇ ಕಾರಣರಾಗಿದ್ದಾರೆ ಸ್ನೇಹಿತರೆ. ಇಂತಹ ಕರುಣಾಮಯ್ಯಾದ ಬಾಬಾ ನಮ್ಮ ಕೈಯನ್ನು ಬಿಟ್ಬಿಡ್ತಾರಾ? ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸ್ನೇಹಿತರೆ. ನಮ್ಮ ದೃಢವಾದ ವಿಶ್ವಾಸದಲ್ಲಿ ಸಚೇತರಾಗಿದ್ದಾರೆ. ನಮ್ಮ ವಿಶ್ವಾಸ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ. ಬಾಬಾ ಹೇಳಿದ ರೀತಿಯಲ್ಲಿ ನಾವು ಬದಲಾಗೋಣ, ಒಳ್ಳೆಯ ಕರ್ಮಗಳನ್ನು ಮಾಡೋಣ, ಒಳ್ಳೆಯ ಧರ್ಮದಲ್ಲಿ ಸಾಗೋಣ, ಒಳ್ಳೆಯ ದಾರಿಗಳ ಆಯ್ಕೆಯನ್ನು ಮಾಡೋಣ. ಯಾರ ಬಗ್ಗೆಯೂ ನಮಗೆ ಚಿಂತೆ ಬೇಡ. ಅಂದರೆ ಬೇರೆಯವರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋ ಇಣುಕಿ ನೋಡುವ ಕೆಲಸ ನಮಗೆ ಬೇಡ. ನಮ್ಮ ಕೆಲಸ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡೋಣ. ನಮ್ಮ ಕುಟುಂಬ ಏನಿದೆ ಅದನ್ನು ಕತ್ತಲೆಯಿಂದ ಬೆಳಕಿನತ್ತ ಸಾಗಿಸುವ ನಿಟ್ಟಿನಲ್ಲಿ ನಮ್ಮ ಶ್ರಮ, ನಮ್ಮ ಶ್ರದ್ಧೆ ಇರಲಿ. ಆಗ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ, ನಮ್ಮ ಮಕ್ಕಳಿಗೂ ಸಂಸ್ಕಾರ ಸಿಗುತ್ತೆ, ಹಾಗೆ ನಮ್ಮ ಜೀವನವೂ ಕೂಡ ಒಂದು ಒಳ್ಳೆಯ ದಡ ಹೋಗಿ ಸೇರುತ್ತೆ ಸ್ನೇಹಿತರೆ. ಬಾಬಾರವರ ಈ ಫೋಟೋಗಳನ್ನು ನೋಡ್ತಾ ಇದ್ರೆ ನನಗೆ ತುಂಬ ಅಂದರೆ ತುಂಬ ಕಣ್ಣು ತುಂಬಿ ಬಂತು ಸ್ನೇಹಿತರೆ. ಯಾಕಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ಫೋಟೋಗಳನ್ನು ಅವ್ರು ಹಾಕಿದಾಗ ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ಬಿಡ್ತು. ಹೊಟ್ಟೆ ಎಲ್ಲ ತುಂಬದಂಗೆ ಅನಿಸ್ಬಿಡ್ತು ನಂಗೆ ಒಂದೇ ಸಾರಿ. ಸಮಾಧಾನ ಆಯಿತು, ಸಂತೋಷ ಆಯಿತು. ಅದು ಹೇಳೋಕ್ಕಾಗದೇ ಇರೋಷ್ಟು ಆರಾಮ್ ಅನಿಸ್ತು ಸ್ನೇಹಿತರೆ ನನಗೆ. ಒಂದು ಅನುಭವಗಳಿದಾವಲ್ಲ, ಅವು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅವು ನಮ್ಗೆ ಮಾತ್ರ ಸಂತೋಷ ಕೊಡ್ತವೆ. ಹಾಗೆ ನಮ್ಮ ಅನುಭವಗಳನ್ನು ಯಾರು ಚೆನ್ನಾಗಿ ಗೌರವಿಸ್ತಾರೋ ಅಂಥವ್ರ ಹತ್ರ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅಮೇರಿಕಾ ಎಲ್ಲಿ, ನಾವೆಲ್ಲಿ, ನಾನೆಲ್ಲಿ, ನೀವೆಲ್ಲಿ, ಇದು ಏನಿದು? ನೀವೇ ಯೋಚನೆ ಮಾಡಿರಿ. ಎಲ್ಲಿಯ ಸಂಬಂಧ, ಎಲ್ಲಿಯ ಒಂದು ಅನುಬಂಧ. ಹೇಗೆ ಬಾಬಾ ಈ ಸಾಯಿ ಕುಟುಂಬದಲ್ಲಿ ಎಲ್ಲರನ್ನೂ ಒಂದು ಮಾಡಿ ಇಡ್ತಾ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಹೇಳ್ರಿ ಸ್ನೇಹಿತರೆ. ಹಾಗೆ ಅಮೇರಿಕಾದಲ್ಲಿರುವ ತಮ್ಮ ಮೂರ್ತಿಯ ದರ್ಶನವನ್ನು ನಮಗೆ ಮಾಡಿಸಿದ್ದಾರೆ. ಇದಕ್ಕಿಂತ ಪವಾಡ ಚಮತ್ಕಾರ ಇನ್ನೇನು ಬೇಕು ಹೇಳ್ರಿ.
ಈಗ ನನಗೊಂದು 40,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಒಂದು 3,000 ಜನ ಈ ವಿಡಿಯೋನ ದಿನನಿತ್ಯ ನೋಡ್ತಾರೆ ಅಂತ ಅಂದರೆ ಸ್ನೇಹಿತರೆ, ಆ 3,000 ಜನನಾದರೂ ಸಂಪೂರ್ಣವಾಗಿ ಬಾಬಾರವರಿಗೆ ಹತ್ರ ಕನೆಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಅಂದರೆ ನಾವು ಯಾವ ರೀತಿ ಕನೆಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೆ ಬಾಬಾರವರ ಫಲಗಳು ಸಿಗೋದು ಸ್ನೇಹಿತರೆ. ಹಾಗಾಗಿ ನಿಮಗೆ ಅನಿಸ್ತಾ ಇದೆ ಬಾಬಾರವರ ವಿಡಿಯೋ ಬರೋದು ಸ್ವಲ್ಪ ತಡವಾದರೂ ನಿಮ್ಮ ಮನಸ್ಸು ಚಡಪಡಿಸ್ತದೆ, ಯಾವಾಗ ಕೇಳ್ತೀನಪ್ಪ ಅಂತ ಹೇಳಿ ಅನಿಸ್ತದೆ, ಅದರಲ್ಲಿ ನನಗೇನಾದರೂ ಸಂದೇಶ ಇದೆಯಾ ಅಂತ ಅನಿಸ್ತದೆ. ಅದರ ಪ್ರಕಾರ ನಿಮಗೆ ಬೇಕಾದ ಪರಿಹಾರ ಅದರಲ್ಲಿ ಸಿಕ್ಕಾಗ ನಿಮಗೆ ಸಂತೋಷ ಅನಿಸುತ್ತೆ. ಹಾಗೆ ಅದರ ಪ್ರಕಾರ ನೀವು ನಡೆದುಕೊಳ್ತೀರಿ. ಹಾಗೆ ಅದು ನಿಮ್ಮ ಜೀವನದಲ್ಲೂ ಕೂಡ ನಡೆಯುತ್ತೆ. ಹಾಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ತೀರಿ. ಈ ರೀತಿ ನನಗೆ ಇವತ್ತು ಬಾಬಾ ಹೇಳಿದ್ದಾರೆ, ಹಾಗಾಗಿ ನಾನು ಈ ರೀತಿ ಒಳ್ಳೆಯ ಕರ್ಮವನ್ನು ಮಾಡೋಣ ಅಂತೇಳಿ ಅನುಸರಿಸ್ತೀವಿ. ಹಾಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬಾರ್ದು, ಒಳ್ಳೆ ರೀತಿಯಲ್ಲಿ ಸಾಗೋಣ ಅಂತ ಹೇಳಿ ನಾವು ಈ ರೀತಿ ಒಂದು ಪರಿವರ್ತನೆ ಹೊಂದುತ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಬಾಬಾರವರ ಅನುಗ್ರಹ ಆಶೀರ್ವಾದವೇ ಕಾರಣ ಸ್ನೇಹಿತರೆ. ಈ ಏನು ಒಂದು ಸಾಯಿ ಕುಟುಂಬ ಇದೆಯಲ್ಲ, ಈ ಸಾಯಿ ಕುಟುಂಬ ಇದೆಯಲ್ಲ, ಈ 43,000 ಸಬ್ಸ್ಕ್ರೈಬರ್ ಇದಾರಲ್ಲ, ಇದು ಒಂದು ಮಾವಿನ ಮರದಂತೆ ಸ್ನೇಹಿತರೆ. ಈ ಮಾವಿನ ಮರದಲ್ಲಿ ತುಂಬಾ ಹೂಗಳಿದ್ದಾವೆ ಸ್ನೇಹಿತರೆ. ಅಂದ್ರೆ 43,000 ಹೂಗಳು ಬಿಟ್ಟಿದ್ದಾವೆ. ಈ ಹೂವಲ್ಲಿ ಕೆಲವು ಗಾಳಿಗೆ ಉದುರ್ಬೋದು, ಕೆಲವು ಅಪನಂಬಿಕೆಯಿಂದ ಉದುರ್ಬೋದು, ಬಿಸಿಲಿನ ತಾಪಕ್ಕೆ ಉದುರ್ಬೋದು. ಅಂದ್ರೆ ಏನೂ ಆಗಿಲ್ಲ, ಬಾಬಾರವರ ಪೂಜೆ ಮಾಡಿದ್ರಿಂದ. ಇದರ ಅರ್ಥ ಏನಪ್ಪಾ ಅಂದ್ರೆ ಬಾಬಾರವರ ಪೂಜೆ ಮಾಡಿದ್ರಿಂದ ನನಗೇನು ಫಲ ಸಿಕ್ಕಿಲ್ಲ ಅಂತ ಹಿಂದೆ ಸರಿಯೋರಿದ್ದಾರೆ. ಹಾಗೆ ಬಾಬಾರವರು ಇಲ್ಲೇ ಇಲ್ಲ ಅಂತೇಳಿ ಹಿಂದೆ ಸರಿಯೋರಿದ್ದಾರೆ. ಹಾಗೆ ಇದೇನು ನನಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಹಿಂದೆ ಸರಿಯೋರಿದ್ದಾರೆ. ಹಾಗೆ ಇವ್ರು ಕೊಡ್ತಾ ಇರೋ ಸಂದೇಶ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಇಷ್ಟ ಇಲ್ಲ ಅಂತೇಳಿ ಹಿಂದೆ ಸರಿಯೋರಿದ್ದಾರೆ. ಹಾಗೆ ಇದೇನಪ್ಪ, ಇದೊಂದು ಭ್ರಮೆ, ಇದೊಂದು ಮೂರ್ಖತನ ಅಂತೇಳಿ ಹಿಂದೆ ಸರಿಯೋರು ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರೂ ಅವರವರ ಮನಸ್ಸಿನ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಹಿಂದೆ ಸರಿತಾರೆ. ಹಿಂದೆ ಸರಿದು ಇನ್ನೆಷ್ಟು ಜನ ಉಳಿಬೋದು ಅದರಲ್ಲಿ? ಅವ್ರು ಎಷ್ಟು ಪ್ರಾಮಾಣಿಕವಾಗಿ ದಿನನಿತ್ಯ ಈ ಸಂದೇಶಗಳನ್ನು ಕೇಳ್ತಾ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅದರ ಆಧಾರದ ಮೇಲೆ ಅವರ ಜೀವನದಲ್ಲಿ ಒಂದು ಪರಿವರ್ತನೆಗಳನ್ನು ತಂದುಕೊಂಡು ಮುಂದೆ ಸಾಕ್ತಾರೋ ಆ ಹೂಗಳು ಹೀಚಾಗ್ತವೆ, ಆ ಹೂಗಳು ಕಾಯಿಗಳಾಗ್ತವೆ, ಆ ಹೂಗಳು ಹಣ್ಣುಗಳಾಗ್ತವೆ. ಇದೇ ಜೀವನದ ಸಾಕ್ಷಾತ್ಕಾರ, ಇದೇ ಗುರುವಿನ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ ಸ್ನೇಹಿತರೆ. ಸಾಕ್ಷಾತ್ಕಾರ ಅಂದರೆ ಸುಮ್ಮನೆ ಸಿಕ್ಬಿಡಲ್ಲ, ನಾವು ಅದಕ್ಕೆ ಶ್ರಮ ಪಡಲೇಬೇಕಾಗತ್ತೆ ಸ್ನೇಹಿತರೆ, ಬಲವಾಗಿ ನಿಲ್ಬೇಕಾಗತ್ತೆ. ಗುರುವಿನ ಒಂದು ಪಾದಗಳಿಗೆ ಶರಣಾಗಿದ್ದೀವಿ ಅಂದರೆ ಆ ಮನಸ್ಥಿತಿಯನ್ನು ಕೊಂಚ ಅನುಮಾನಕ್ಕೆ, ಕೊಂಚ ದೃಢತೆಗೆ ಜಾರಿಸೋದಲ್ಲ, ದೃಢವಾಗಿ ನಿಲ್ಲಬೇಕು, ವಿಶ್ವಾಸವಾಗಿ ನಮ್ಮ ವಿಚಾರಗಳನ್ನು ಬದಲಾಯಿಸ್ಕೊಳ್ಬೇಕು ಸ್ನೇಹಿತರೆ. ಆಗ ಮಾತ್ರ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕ ಮೇಲೆ ಭಗವಂತ ತಾನಾಗಿ ಒಲಿತಾನೆ, ನಮಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ ಸ್ನೇಹಿತರೆ. ಗುರುವೇ ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲಿ ನೆಲೆ ಆದಮೇಲೆ ಎಲ್ಲ ಸುಖ, ಶಾಂತಿ, ನೆಮ್ಮದಿಯಲ್ಲಿ ಇದ್ದ ಹಾಗೆ ಅಲ್ವಾ ಸ್ನೇಹಿತರೆ? ಯಾಕಂದರೆ ಗುರುವೇ ಅರಿವು ನಮ್ಮ ಮನಸ್ಸಲ್ಲಿ ಚೆನ್ನಾಗಿದೆ ಅಂದರೆ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಒಳ್ಳೆಯವಿರ್ತವೆ. ನಮ್ಮ ಜೀವನದಲ್ಲಿ ನಾವು ಎಲ್ಲ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡಿದ್ದೀವಿ ಅಂದಾಗ ನಮ್ಮ ಜೀವನದಲ್ಲಿ ನಮಗೆ ಸಿಗೋದೆಲ್ಲ ಒಳ್ಳೆಯದೇ ಸಿಗುತ್ತೆ. ನಮ್ಮ ಜೀವನದಲ್ಲಿ ನಮಗೆ ಸಿಗೋದೆಲ್ಲ ಒಳ್ಳೆಯದೇ ಸಿಕ್ಕ ಮೇಲೆ ನಮ್ಮ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತೆ ಸ್ನೇಹಿತರೆ. ಇದರಲ್ಲಿ ಲಾಜಿಕ್ ಅನ್ನೋದು ಏನೂ ಇಲ್ಲೇ ಇಲ್ಲ, ಕರ್ಮಕ್ಕೆ ತಕ್ಕ ಫಲ ಅಷ್ಟೇ. ಈ ಮಾಹಿತಿ, ಈ ವಿಚಾರ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ಗುರುವಾರ ಎಲ್ಲರೂ ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಏನೀಗ ರಾಮನವಮಿಯ ಆಚರಣೆ 3 ದಿನ ಶಿರಡಿಯಲ್ಲಿ ನಡೆಯುತ್ತಲ್ಲ, ಅದರಲ್ಲಿ ಒಂದು ವಿಶೇಷವಾದ ದಿನ ಇವತ್ತೇ ಗುರುವಾರವಾಗಿದೆ ಸ್ನೇಹಿತರೆ. ನೀವು ಯಾವುದಾದ್ರೂ ಪ್ರಾರ್ಥನೆ ಮಾಡಿಕೊಡ್ರಿ, ಖಂಡಿತವಾಗಿಯೂ ಬಾಬಾ ಒಲಿತಾರೆ. ಹಾಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿರಿ, ನಿಸ್ಸಹಾಯಕರ ಸೇವೆಯನ್ನು ಮಾಡಿರಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡ್ರಿ, ಕಾಳು ಕೊಡ್ರಿ, ಕೈಲಾದರೆ ಹಸಿದವರಿಗೆ ಅನ್ನ ಕೊಡ್ರಿ, ಬಟ್ಟೆ ಕೊಡ್ರಿ, ಚಪ್ಪಲಿ ಕೊಡ್ರಿ, ಛತ್ರಿ ಕೊಡ್ರಿ. ಕೈಲಿ ಏನು ದಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಸಣ್ಣ ದಾನವನ್ನಾದರೂ ಗುರುವಿನ ಹೆಸರಲ್ಲಿ, ಬಾಬಾರವರ ಹೆಸರಲ್ಲಿ ಇವತ್ತು ದಾನ ಮಾಡ್ರಿ. ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ, ಒಳ್ಳೆಯದಾಗತ್ತೆ ಸ್ನೇಹಿತರೆ. ಈ ಮಾಹಿತಿ ಆಗಿರ್ಬೋದು, ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಚಮತ್ಕಾರ ಆಗಿರ್ಬೋದು, ಹಾಗೆ ಬಾಬಾರವರು ಅಮೇರಿಕಾದಿಂದ ಇವತ್ತು ನಮಗೆ ದರ್ಶನ ಕೊಟ್ಟಿದ್ದಾಗಿರ್ಬೋದು, ಇವೆಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ. सप्तधे अग्नि ओम सप्तधे अग्नि सविधः सप्तदिक्वा सप्तर्षय सप्तधामप्रियाणि सप्तहोत्र सप्तधात्मा यजन्ति सप्तयोनिरावृत स्वाहा स्वाहा ओम सर्वं वै पूर्णाहुतिः
संहितम् अन्यमानम् वरम् चैव शुम्भकृतो ब्रवीद्वच स्वाहा ॐ परावरे परुष्टे त्वम् भागवते कर्ममावः अन्यासाम् परमाश्रित्य युद्धश्रेयादिमानिने स्वाहा ॐ देव्युवाच स्वाहा ॐ एकैवाहम् जगत्यत्र द्वितीयाता ममापरा पश्यैता दुष्टमय्येव विसन्त्यो मद्विभूतय स्वाहा ॐ ब्रह्माणि प्रमुखादयम् तस्या देव्यास्तनो जग्गुरेकैवासीतराम्बिका स्वाहा ॐ देव्युवाच स्वाहा ॐ अहम् विभूत्या बहुधिर्स्थिता तत्सम्भृतम् मयैकैव तिष्ठाम्याजोऽस्तिनो भव स्वाहा ॐ ऋषिर्वाच स्वाहा ॐ ततः प्रवृते युद्धम् देव्या शुम्भस्य तोभयोः पश्यताम् सर्वदेवानामसुराणाम् च दारुणम् स्वाहा ॐ सर्वश्चैश्चिदैश्चैस्तथा शास्त्रैः सुदारुणैः त्वयो युद्धमभूद्भूयः सर्वलो